ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ್. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ರಾಜಕೀಯ ದ್ವೇಷಕ್ಕಾಗಿ ಶ್ವೇತಾಳನ್ನ ಬಳಸಿಕೊಂಡ್ರ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ರಾಜಕೀಯ ದ್ವೇಷಕ್ಕಾಗಿ ಶ್ವೇತಾಳನ್ನ ಬಳಸಿಕೊಂಡ್ರ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾ ಮೂಲಕ ಟ್ರ್ಯಾಪ್ ಮಾಡಿಸಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಪ್ರಶ್ನೆ. ಪೊಲೀಸರ ತನಿಖೆ ವೇಳೆ ಬಯಲಾಗುತ್ತಿವೆ ಸ್ಫೋಟಕ ವಿಚಾರಗಳು. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ರಾಜಕೀಯ ದ್ವೇಷಕ್ಕಾಗಿ ಶ್ವೇತಾಳನ್ನ ಬಳಸಿಕೊಂಡ್ರ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಪ್ರಶ್ನೆ ಇದೆ. ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾ ಮೂಲಕ ಟ್ರ್ಯಾಪ್ ಮಾಡಿಸಿರುವ ಶಂಕೆ ಕೂಡ ಇರತಕ್ಕಂಥದ್ದು. ಆ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ದ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಶಂಕೆ ಕೂಡ ಇದೆ. ಪೊಲೀಸರ ತನಿಖೆ ವೇಳೆ ಎಲ್ಲಾ ಸ್ಫೋಟಕ ವಿಚಾರಗಳು ಮತ್ತೆ ಮತ್ತೆ ಬಯಲಾಗುತ್ತಿರ್ತಕ್ಕಂಥದ್ದು. ಇನ್ನು ವರ್ತೂರ್ ಪ್ರಕಾಶ್ ಅವರ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ರೋಚಕ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ರಾಜಕೀಯ ದ್ವೇಷಕ್ಕಾಗಿ ಶ್ವೇತಾಳನ್ನ ಬಳಸಿಕೊಂಡಿರುವ ಶಂಕೆ ವರ್ತೂರ್ ಪ್ರಕಾಶ್ ಅವರ ಮೇಲೆ ಇದೆ. ಈಗ ರಾಜಕೀಯ ಎದುರಾಳಿಯನ್ನ ಮಟ್ಟ ಹಾಕಲು ಶ್ವೇತಾ ಮೂಲಕ ಟ್ರ್ಯಾಪ್ ಮಾಡಿಸಿರುವ ಶಂಕೆ. ಆ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್ ಪ್ರಕಾಶ್ ಅವರು ಅಂತಕ್ಕಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಈ ಎಲ್ಲ ಸ್ಫೋಟಕ ವಿಚಾರಗಳು ಬಯಲಾಗುತ್ತಿರ್ತಕ್ಕಂಥದ್ದು. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ಗೆ ಈಗ ಮತ್ತೆ ಪೊಲೀಸ್ ವಿಚಾರಣೆ ವೇಳೆ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಆ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರ್ ಪ್ರಕಾಶ್ ಅವರು ಹಾಗೂ ಪೊಲೀಸ್ ತನಿಖೆ ವೇಳೆ ಈ ಎಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪದೇ ಇನ್ನೂ ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲ ಸಲ್ಲದ ಆರೋಪಗಳು ವರ್ತೂರ್ ಪ್ರಕಾಶ್ ಅವರ ಮೇಲೆ ಇರ್ತಕ್ಕಂಥದ್ದು. ಅದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಶ್ವೇತಾಳನ್ನ ಬಿಜೆಪಿ ಮುಖಂಡನಿಗೆ ಟ್ರ್ಯಾಪ್ ಮಾಡಲು ಬಳಸಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ.